ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ರಾಜ್ಯ ಮತ್ತು ದೇಶದ ಪ್ರಚಲಿತ ವಿದ್ಯಮಾನಗಳು, ವಿಚಾರಗಳ ಬಗ್ಗೆ ನೀವುಗಳು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತುಕೊಂಡು ಮಾತನಾಡುವುದು, ವಿಶ್ಲೇಷಿಸೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಸ್ಟುಡಿಯೋದಲ್ಲಿ ರಾಧಕ್ಕ ಪಂಚಾಯಿತಿಯಲ್ಲಿ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ವಿಷಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ವಿಷಯ, ಇದು ಕನ್ನಡದ ಅಸ್ಮಿತೆಗೆ ಸಂಬಂಧಪಟ್ಟಂತಹ ವಿಷಯ, ಇದು ಹಿಂದಿ ಹೇರಿಕೆಗೆ ಸಂಬಂಧಪಟ್ಟಂತಹ ವಿಷಯ ಅಷ್ಟೇ ಅಲ್ಲ, ಇದು ನಿಜಕ್ಕೂ ಕೂಡ ರಾಷ್ಟ್ರಾಭಿಮಾನದ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಇದು ಎಲ್ಲರನ್ನು ಒಗ್ಗೂಡಿಸೋದಕ್ಕೆ ಒಂದು ಭಾಷೆ ಬೇಕು ಸಂಪರ್ಕ ಮಾಧ್ಯಮವಾಗಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಷಯ ಇಷ್ಟೇ. SSLC ಎಕ್ಸಾಮ್ಗಳು ನಡೀತಾ ಇವೆ. SSLC ಎಕ್ಸಾಮ್ನಲ್ಲಿ ನಾವು ಅಳವಡಿಸಿಕೊಂಡಿರುವಂತೆ ನಾವೆಲ್ಲರೂ ಕೂಡ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ನಮ್ಮ ಇವಾಗಿನ ಶೈಕ್ಷಣಿಕ ವ್ಯವಸ್ಥೆ ಇದೆ. ಏನು ಅಂತಂದರೆ ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ. ಈ ಬಾರಿ ಸರ್ಕಾರ ಇನ್ನೂ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ಹಿಂದಿ ಪರೀಕ್ಷೆಯ ಅಂಕಗಳು ಯಾವುದೇ ರೀತಿ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಒಟ್ಟಾರೆ SSLCಯ 6 ವಿಷಯಗಳು 625 ಏನು ಒಟ್ಟು ಅಂಕಗಳಿವೆ, ಅದರಲ್ಲಿ 100 ಅಂಕಗಳನ್ನು ಕಡಿತ ಮಾಡಿ 525ಕ್ಕೆ ನಾವು ಈಗ ಪರಿಗಣನೆಗೆ ತೆಗೆದುಕೊಳ್ತೀವಿ. ಅಂದರೆ ಅರ್ಥ ಹಿಂದಿಯನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ. ಇದು ವಿಷಯದ ಅಧ್ಯಯನಕ್ಕೆ ಮಾತ್ರ ಸೀಮಿತ, ಆದರೆ ಅಂಕಗಳ ಪರಿಗಣನೆಗೆ ಹಿಂದಿಯ ಅಂಕಗಳು ಇರುವುದಿಲ್ಲ ಅಂತ ಏನು ಹೇಳ್ತೋ ಅದಾದ ಮೇಲೆ ಈಗ ವಿಚಾರ ದೊಡ್ಡದಾಗಿದೆ. ಅಂದರೆ ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಕೂಡ ಕರ್ನಾಟಕದಲ್ಲಿ ಒಂದು ಅಸಹನೆ ಅನ್ನೋದಕ್ಕಿಂತ ಅನಗತ್ಯ ಹಿಂದಿ ಹೇರಿಕೆಯ ಬಗ್ಗೆ ಆಗಾಗ್ಗೆ ವಿಚಾರಗಳು, ವಿವಾದಗಳು ಸೃಷ್ಟಿಯಾಗ್ತಾ ಇರ್ತವೆ. ಈಗ ಯಾವಾಗ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ, ಅದು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಮುಂದಿನ ದಿನಗಳಲ್ಲಿ ತ್ರಿಭಾಷಾ ಸೂತ್ರಕ್ಕಿಂತ ದ್ವಿಭಾಷಾ ಸೂತ್ರದ ಅಡಿಯಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಇರಲಿದೆ ಅನ್ನುವಂತಹ ಹಿಂಟನ್ನು ಈಗ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಿಂದಿಯ ಅಗತ್ಯತೆ ಇದೆಯಾ? ನಿಜಕ್ಕೂ ಹಿಂದಿ ಹೇರಿಕೆ ಆಗ್ತಾ ಇದೆಯಾ? ಹಿಂದಿ ನಮ್ಮ ಸಂವಹನ, ಸಂಪರ್ಕ ಅಥವಾ ಲಿಂಕ್ ಭಾಷೆ ಆಗಲಿದೆಯಾ? ಹಾಗಾದರೆ ಹಿಂದಿ ಬೇಕಾ ಬೇಡವಾ? ಹಿಂದಿಯನ್ನ ವಿರೋಧಿಸುವವರು ದೇಶದ್ರೋಹಿಗಳ, ಹಿಂದಿಯನ್ನ ಪ್ರೀತಿಸುವವರು ಕನ್ನಡ ವಿರೋಧಿಗಳ, ಈ ರೀತಿಯಾದಂಥ ಒಂದು ಚರ್ಚೆ ಇದೆ. ಈ ಚರ್ಚೆನ ಇವತ್ತು ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ಯಾವಾಗ ಕರ್ನಾಟಕ ಸರ್ಕಾರ ಹಿಂದಿಯ ಅಂಕಗಳನ್ನು ಎಕ್ಸ್ಕ್ಲೂಡ್ ಮಾಡ್ತೋ, ಮುಂದಿನ ದಿನಗಳಲ್ಲಿ ದ್ವಿಭಾಷಾ ಸೂತ್ರದ ಅಡಿಯಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಇರಲಿದೆ ಅನ್ನುವಂತಹ ಒಂದು ಹಿಂಟನ್ನು ಕೊಡ್ತೋ, ಈಗ ವಿವಾದ ಭುಗಿಲೆದ್ದಿದೆ. ಹಿಂದಿಯನ್ನ ಕಡೆಗಣಿಸುವುದು ಅದು ದೇಶದ್ರೋಹದ ಕೆಲಸ. ದೇಶಾಭಿಮಾನ ಇರುವವರು ಯಾರೂ ಕೂಡ ರಾಷ್ಟ್ರೀಯ ಭಾಷೆ ಹಿಂದಿಯನ್ನ ಕಡೆಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಈಗಿರುವಂಥ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಆಗಿರುವ ಲೋಪ ಆದರೂ ಏನು? ಹಿಂದಿಯ ಬಗ್ಗೆ ಅಸಹನೆ ಯಾಕೆ? ಹಿಂದಿಯ ವಿಚಾರದಲ್ಲಿ ಕೇವಲ ರಾಜಕೀಯ ಮಾಡೋದಕ್ಕೆ ಹೊರಟಿದೆಯಾ? ಕೇವಲ ಕೇಂದ್ರ ಸರ್ಕಾರವನ್ನು ಗುರಿಯಾಗಿಸಿಕೊಂಡು, ಕೇವಲ BJP ನಾಯಕರನ್ನು ಗುರಿಯಾಗಿಸಿಕೊಂಡು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರು ಹಿಂದಿಯ ವಿರುದ್ಧ ಹೋಗ್ತಾ ಇದ್ದಾರೆ ಅಂತ ಒಂದು ಕಡೆ. ಹಿಂದಿ ಯಾಕೆ ಬೇಕು? ಗ್ಲೋಬಲಿ, ಜಾಗತಿಕವಾಗಿ ಲಿಂಕ್ ಭಾಷೆಯಾಗಿ ಇಂಗ್ಲಿಷ್ ಇರುವಾಗ ಅನಗತ್ಯವಾಗಿ ಹಿಂದಿ ವಾಲಾಗಳ ಒತ್ತಡಕ್ಕೆ ಮಣಿದು ಹಿಂದಿಯನ್ನ ನಮ್ಮ ಕನ್ನಡದ ಮಕ್ಕಳು ಯಾಕೆ ಕಲಿಬೇಕು? ಇದರಿಂದ ಮಕ್ಕಳಿಗೆ ಹೆಚ್ಚಿನ ಹೊರೆ ಆಗುತ್ತೆ ಹೊರತು ಅದರಿಂದ ಅಂತಹ ದೊಡ್ಡ ಉಪಯೋಗ ಆಗಲಿಕ್ಕಿಲ್ಲ. ಬ್ಯಾಂಕ್ಗಳಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲಿ, LIC ಸೆಂಟರ್ಗಳಲ್ಲಿ, ಮೆಟ್ರೋಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ಹೀಗೆ ಈಗಾಗಲೇ ಅನಗತ್ಯ ಹಿಂದಿ ಹೇರಿಕೆ ಜಾಸ್ತಿ ಆಗಿದೆ. ಹಿಂದಿ ಗೊತ್ತಿಲ್ಲದೆ ಇರೋನು ಈ ದೇಶದಲ್ಲೇ ಇರೋದಕ್ಕೆ ನಾಲಾಯಕ್ ಅನ್ನೋ ರೀತಿಯಲ್ಲಿ ಹಿಂದಿಯ ವೈಭವೀಕರಣ ಆಗಿದೆ. ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂದರೆ ಹಿಂದಿ ಹೇರಿಕೆಯ ಪ್ರಭಾವ ಅಷ್ಟರ ಮಟ್ಟಿಗೆ ಬೇರೂರಿದೆ. ಕನ್ನಡಕ್ಕೆ ಒಂದು ಧ್ವಜ ಬೇಕು ಅಂದರೆ ಹಿಂದಿ ವಾಲಾಗಳಿಗೆ ಸಲಾಂ ಹೊಡೆಯುವಂತಹ ಪಕ್ಷಗಳು ಧುಯ್ ಅಂತ ಎದ್ದು ನಿಂತ್ಕೊಳ್ತವೆ.
ಹಿಂದಿ ದಿವಸ್ ನಮಗೆ ಬೇಡ ಕರ್ನಾಟಕದಲ್ಲಿ ಅಂತ ಅಂದರೆ ಅದಕ್ಕೂ ವಿರೋಧ ವ್ಯಕ್ತಪಡಿಸ್ತಾರೆ. ಈ ರೀತಿ ಹಲವಾರು ಸಮಸ್ಯೆಗಳಿವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ವೀಕ್ಷಕರೇ ನಿಮ್ಮ ಪರವಾಗಿ ಬಹಳಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಯುವ ಕರ್ನಾಟಕ ವೇದಿಕೆಯ ರೂಪೇಶ್ ರಾಜಣ್ಣ ಅವ್ರ ನಮ್ಮೊಂದಿಗೆ ಇದ್ದಾರೆ. ಕನ್ನಡ ಪರ ಹೋರಾಟಗಾರರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಎಸ್ ಭಾಸ್ಕರನ್ ಅವರಿದ್ದಾರೆ, ಶಿವಸೇನೆಯ ಮುಖಂಡರು. ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂಥ ಸೂರ್ಯ ಮುಕುಂದರಾಜ್ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಸ್ವಾಗತ. JDS ವಕ್ತಾರರಾದಂಥ ಪ್ರದೀಪ್ ಸರ್ ಜಾಯ್ನ್ ಆಗಿದ್ದಾರೆ. ಪ್ರದೀಪ್ ಅವರೇ ತಮಗೂ ಸ್ವಾಗತ. ಮೊದಲನೇದಾಗಿ ಎಸ್ ಭಾಸ್ಕರನ್ ಸರ್, ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ತಾವು ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀರಿ ಅಥವಾ ತಾವು ಏನು ಹೇಳಕ್ಕೆ ಹೊರಟಿದ್ದೀರಿ ಅಂತ. ಈ ವಿಚಾರದಲ್ಲಿ ತಾವು ಏನನ್ನ ಮಂಡಿಸೋದಕ್ಕೆ ಬಂದಿದ್ದೀರಿ? ನೋಡಿ, ಈಗ ಹಿಂದಿ ಭಾಷೆ ಬೇಕೇ ಬೇಕು, ನನ್ನ ನಿಲುವುದು, ನನ್ನ ಅಭಿಪ್ರಾಯ. ಹಿಂದಿ ಕಲಿಯೋದ್ರಿಂದ ನಾವು ಕನ್ನಡಕ್ಕೆ ಅಪಮಾನ ಮಾಡೋದು ಅಂತ ಯಾರು ಅನ್ಕೋಬಾರದು. ಯಾಕಂದ್ರೆ ನಾನು ಸಣ್ಣವನಾಗಿದ್ದಾಗ 1ನೇ ಕ್ಲಾಸಿಂದ ಹಿಡಿದು 10th ಸ್ಟ್ಯಾಂಡರ್ಡ್ ತನಕ ನಾನು ಹಿಂದಿಯನ್ನೇ ಓದ್ಕೊಂಡು ಬಂದಿದ್ದೀನಿ. ಕನ್ನಡ ಓದಿದ್ದೀನಿ, ಹೇಳ್ತಾ ಇದ್ದೀನಲ್ಲ. ಕನ್ನಡದ ಜೊತೆಗೆ ನೋಡಿ, ಒಂದ್ ನಿಮಿಷ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಹಂಗಲ್ಲ ಅಂದ್ರೆ, ಯಾಕಂದ್ರೆ ಬಿ ಪರ್ಟಿಕ್ಯುಲರ್ ನೀವು ಹಿಂದಿ ಮಾಧ್ಯಮದಲ್ಲಿ ಓದಿದ್ದೀನಿ ಅನ್ನೋ ತರದ ಅರ್ಥ ಬರುತ್ತೆ. ಹಾಗಾಗಿ ಹಿಂದಿ ಮಾಧ್ಯಮ ಅಂತ ಹೇಳ್ತಾ ಇಲ್ಲ, ಕನ್ನಡದ ಜೊತೆಗೆ ಇನ್ನೊಂದು ಕನ್ನಡ, ಇಂಗ್ಲಿಷು, ಅದ್ರ ಜೊತೆಗೆ ಹಿಂದಿಯನ್ನು ಓದ್ಕೊಂಡು ಬಂದಿದ್ದೆ. ತ್ರಿಭಾಷೆ. ಈಗ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಇದೆಯಲ್ಲ, ಅದರದ್ದು ಎಲ್ಲಾ ಸ್ಲೋಗನ್ಸ್ ತಗೊಳ್ಳಿ. ಯಾವುದೇ ಪ್ರಾದೇಶಿಕ ಭಾಷೆಯಲ್ಲಿಲ್ಲ, ಎಲ್ಲಾ ಸ್ಲೋಗನ್ಸ್ ಇರೋದು ಹಿಂದಿಯಲ್ಲೇ. ಇಂಕ್ಲಾಬ್ ಜಿಂದಾಬಾದ್ ಇರ್ಬೋದು, ಜೈ ಜವಾನ್ ಜೈ ಕಿಸಾನ್ ಇರ್ಬೋದು, ಜೈ ಹಿಂದ್ ಇರ್ಬೋದು. ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರು ಮೇಡಮ್ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಪ್ರಾದೇಶಿಕ ಭಾಷೆಯಲ್ಲಿ ಮಾತಾಡಕ್ಕಾಗಲ್ಲ. ಐದರ್ ಶಿ ಶುಡ್ ಸ್ಪೀಕ್ ಇನ್ ಇಂಗ್ಲಿಷ್ ಆರ್ ಇನ್ ಹಿಂದಿ. ಅದರಿಂದ ತಪ್ಪೇನಾಗುತ್ತೆ? ಹಿಂದಿ ಮಾತಾಡಿದ ತಕ್ಷಣವೇ ಅವನನ್ನ ಕನ್ನಡ ವಿರೋಧಿ ಅಂತೇಳಿ ಹೇಳಬಾರ್ದು. ಯಾಕಂದ್ರೆ ಈ ದೇಶ ನಡೀತಾ ಇರೋದು ಒಂದು ಒಕ್ಕೂಟದ ವ್ಯವಸ್ಥೆ ಮೇಲೆ. ಈ ದೇಶ ನಡೀತಾ ಇರೋದು ಸಾಂವಿಧಾನಿಕ ನಿಲುವುಗಳ ಮೇಲೆ.